ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶಾಸ್ತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ನಾವೇನಪ್ಪ ಅಂತಂದರೆ ಧ್ಯಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಧ್ಯಾನ ಅಂದರೆ ಜ್ಞಾನದ ಸಾಧನೆಯೆಡೆಗೆ ಸಾಗುವ ದಾರಿಯೇ ಈ ಒಂದು ಧ್ಯಾನವಾಗಿರುತ್ತದೆ. ಈ ಒಂದು ಸಾಧನೆಯನ್ನು ಮಾಡಲು ಹೊರಟಾಗ ಧ್ಯಾನವನ್ನು ಒಗ್ಗೂಡಿಸಿ ನಾವು ಅದರಲ್ಲಿ ಸಾಧನೆಯನ್ನು ಮಾಡಲು ಹೊರಟಾಗ ಆಗ ನಮಗೆ ಬರತಕ್ಕಂತಹ ಅಡೆತಡೆಗಳು ಮತ್ತು ಆತಂಕಗಳನ್ನು ದೂರ ಮಾಡಲು ಒಂದು ನಮಗೆ ಬ್ರಹ್ಮೋಪದೇಶದಿಂದ ಬೀಜಾಕ್ಷರ ಮಂತ್ರವು ಅತ್ಯವಶ್ಯಕವಾಗಿರುತ್ತದೆ. ಆ ಒಂದು ಬ್ರಹ್ಮೋಪದೇಶದಿಂದ ಕೂಡಿರುವಂತಹ ಬೀಜಾಕ್ಷರದ ಮಂತ್ರವನ್ನು ಇವತ್ತು ನಾವು ಪಡೆಯಲು ಅಥವಾ ಧ್ಯಾನಿಸಲು ಹೊರಟಿದ್ದೇವೆ. ಈ ಕಾರ್ಯಕ್ರಮದ ಹೆಸರೇ ಬ್ರಹ್ಮೋಪದೇಶ, ಬೀಜಾಕ್ಷರ ಮಂತ್ರ ಉಪದೇಶ ಮತ್ತು ಧ್ಯಾನದಲ್ಲಿ ನಾವು ಅತಿ ಉನ್ನತವಾದ ಮಟ್ಟವನ್ನು ಸಾಧಿಸಲು ಬೇಕಾಗುವಂತಹ ಅವಶ್ಯಕವಾದಂತಹ ಒಂದು ಇಲ್ಲಿ ಆಯುಧ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೇವಲ ಬ್ರಹ್ಮೋಪದೇಶದಿಂದ ನಿಮಗೆ ಯಾವ ಬೀಜಾಕ್ಷರ ಮಂತ್ರವನ್ನು ಪಠಿಸಬೇಕು ಮತ್ತು ಯಾವ ರೀತಿ ಪಠಿಸಬೇಕು ಅದನ್ನು ನಿಮಗೆ ಯಾವ ರೀತಿಯಾಗಿ ನಾನು ಇಲ್ಲಿ ಉಪದೇಶ ಮಾಡುತ್ತೇನೆ ಅನ್ನೋದನ್ನು ತಾವು ತಿಳ್ಕೋಬೇಕು. ಮತ್ತು ಮುಂಬರುವ ವಿಡಿಯೋಗಳಲ್ಲಿ ಧ್ಯಾನ ಅಂದ್ರೇನು, ಅದರ ಬಗ್ಗೆ ಮತ್ತೆ ಇನ್ನೂ ಆಳವಾದಂಥ ವಿಷಯಗಳನ್ನು ಮತ್ತು ಆ ಧ್ಯಾನದಲ್ಲಿ ಈ ಬೀಜಾಕ್ಷರವನ್ನು ಯಾವಾಗ ಪಠಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಬೀಜಾಕ್ಷರವನ್ನು ಅಕ್ಷಯ ತೃತೀಯ ದಿವಸವಾದಂತಹ ಈ ಒಂದು ಅಕ್ಷಯವಾಗುವಂತಹ ಒಂದು ದಿನದಲ್ಲಿ ನಾವು ಆ ಒಂದು ಬೀಜಾಕ್ಷರವನ್ನು ಪಡೆದು ಸಾಧನೆಯನ್ನು ಅಕ್ಷಯವಾಗಿಸ್ತಾ ಹೋಗೋಣ ಅಂತ ಹೇಳಿ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಮಗೆ ನಾನು ಉಪದೇಶ ಮಾಡಲು ಹೊಂಟಿರಂತಹ ಬೀಜಾಕ್ಷರ ಮಂತ್ರ ಕೇವಲ ಮನಸ್ಸಿನಲ್ಲಿ ಪಠಿಸತಕ್ಕಂಥದ್ದು. ಅಂದರೆ ತಾವು ಎಂದೂ ಇದನ್ನು ಬಾಯಿಂದ ಉಚ್ಚಾರಣೆ ಮಾಡುವುದಿಲ್ಲ, ಬೇರೆ ಯಾರಿಗೂ ಕೇಳುವಂತೆ ಇದನ್ನು ಉಚ್ಚಾರಣೆ ಮಾಡುವುದಿಲ್ಲ ಮತ್ತು ಇದನ್ನು ಎಂದಿಗೂ ಜೋರಾಗಿ ಹೊರಗಡೆ ಉಚ್ಚರಿಸುವಂತಿಲ್ಲ ಎಂದು ನಾನು ನಿಮಗೆ ಇಲ್ಲಿ ಸೂಚನೆಯನ್ನು ನೀಡ್ತಾ ಇದ್ದೀನಿ. ಇದನ್ನು ನೀವು ಚಾಚು ತಪ್ಪದೆ ಪಾಲಿಸಿದಾಗ ಮಾತ್ರ ಈ ಮಂತ್ರವು ನಿಮ್ಮಲ್ಲಿ ಬೇರೂರಿ ಹೆಮ್ಮರವಾಗಿ ಬೆಳೆದು ಅದು ನಿಮಗೆ ಫಲವನ್ನು ಕೊಡಲು ಸಾಧ್ಯವಾಗುತ್ತದೆ. ಈ ಒಂದು ಬೀಜಾಕ್ಷರ ಮಂತ್ರವನ್ನು ನಾನು ನಿಮಗೆ 3 ಗಂಟೆ ಶಬ್ದದೊಂದಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ನಾನು ನಿಮಗೆ ಉಚ್ಚರಿಸಲು ಸಹಾಯಕವಾಗುವಂತೆ ಇಲ್ಲಿ ತಿಳಿಸುತ್ತೇನೆ. ಗಂಟೆ ಶಬ್ದದೊಂದಿಗೆ ಆ ಬೀಜಾಕ್ಷರವು ಕೂಡ ನಿಮ್ಮ ಕಣ್ಣ ಮುಂದೆ ಬರುತ್ತದೆ ಎಂದು ನಾನು ಇಲ್ಲಿ ತಿಳಿಸುತ್ತೇನೆ. ಇದನ್ನು ನೀವು ಕೇವಲ ಮನಸ್ಸಿನಲ್ಲಿ ಈ ವಿಡಿಯೋದೊಂದಿಗೆ 3 ಬಾರಿ ಪಠಿಸಿ ನಿಮ್ಮಲ್ಲಿ ಆ ಉಚ್ಚಾರಣೆಯನ್ನು ಒಗ್ಗೂಡಿಸಿಕೊಳ್ಳಬೇಕು. ಈ ಬೀಜಾಕ್ಷರವನ್ನು ಹೊಂದುವಂತಹ ಕ್ರಮದಲ್ಲಿ ಮೊದಲು ನಾವು ಶುಚಿರ್ಭೂತರಾಗಿ, ಅಂದರೆ ಶೌಚಾದಿಗಳನ್ನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಂತರ ದೇವರ ಮುಂದೆ ಒಂದು ಎಣ್ಣೆಯ ದೀಪದೊಂದಿಗೆ ನಾವಿಲ್ಲಿ ಪ್ರಜ್ವಲಿಸಿ ನಸುಕಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5 ರಿಂದ 6 ಗಂಟೆ ಒಳಗೆ ಇದನ್ನು ಪಠಿಸತಕ್ಕದ್ದು. ಅಥವಾ ಅಕ್ಷಯ ದಿವಸವಾದಂತಹ ಈ ಒಂದು ಅಕ್ಷಯ ತೃತೀಯದಲ್ಲಿ ಕೂಡ ಬೆಳಗ್ಗೆ 11 ಗಂಟೆಯ ನಂತರ ಈ ಒಂದು ಬೀಜಾಕ್ಷರ ಮಂತ್ರವನ್ನು ತಾವು ಹೊಂದತಕ್ಕದ್ದು ಎಂದು ನಾನಿಲ್ಲಿ ತಿಳಿಸಲು ಸಂತೋಷಪಡುತ್ತೇನೆ. ಈ ಒಂದು ಅಕ್ಷಯ ತೃತೀಯ ಮುಹೂರ್ತವಾದಂತಹ ಸಮಯ 11 ರಿಂದ 2 ಗಂಟೆ ಒಳಗೆ ಸೂಕ್ತವಾದಂತಹ ಈ ಬೀಜಾಕ್ಷರ ಮಂತ್ರವನ್ನು ತಾವು ಹೊಂದತಕ್ಕದ್ದು. ಅದು ಇಂದು ನಮಗೆ ಸಾಧ್ಯವಾಗದೇ ಇದ್ದಲ್ಲಿ ಬೇರೆ ಶುಭ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಕೂಡ ತಾವು ಹೊಂದಬಹುದು. ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪ ಶಾಂತಯೇ. ಈ ಒಂದು ಬೀಜಾಕ್ಷರವು ಎಷ್ಟು ಶಕ್ತಿಯುತವಾದದ್ದು ಅಥವಾ ಅಗಾಧವಾದದ್ದು ಎಂದು ನಿಮಗೆ ತಿಳಿಯಬೇಕೆಂದರೆ ಇದನ್ನು ನೀವು ಹೊಂದಲು ದೇವರ ಕೋಣೆಯಲ್ಲಿ ಅಥವಾ ದೇವರ ಮನೆಯ ಮುಂದೆ ಅಥವಾ ದೇವರ ಜಗಲಿಯ ಮುಂದೆ ತಾವು ಇದನ್ನು ಇಲ್ಲಿ ಪ್ರಯತ್ನಿಸಬಹುದು. ಬೇರೆ ಯಾವುದೇ ಅನುಚಿತವಾದಂತಹ ಅಥವಾ ಸ್ವಚ್ಛವಲ್ಲದ ಪ್ರದೇಶಗಳಲ್ಲಿ ಈ ಒಂದು ಮಂತ್ರವನ್ನು ಹೊಂದಕೂಡದು ಮತ್ತು ಗೌಪ್ಯ ರೀತಿಯಲ್ಲಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಒಂದು ಮಂತ್ರವನ್ನು ಪಠಿಸಿ ಇದರ ಫಲಾನುಭವಿಗಳಾಗಬೇಕೆಂದು ನಾನಿಲ್ಲಿ ನಿಮಗೆ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಬೀಜಾಕ್ಷರ ಮಂತ್ರವನ್ನು ಹೊಂದಲು ಕೇವಲ ಇದು ಸಾಧನೆಗಾಗಿ ಮತ್ತು ಧ್ಯಾನದ ಒಂದು ಉನ್ನತ ಸ್ಥಿತಿಗಾಗಿ ತಲುಪಲು ಮಾತ್ರ ಈ ಒಂದು ಬೀಜಾಕ್ಷರವನ್ನು ನಾವು ಬಳಸತಕ್ಕದ್ದು ಅಥವಾ ಮನಸ್ಸಲ್ಲಿ ಉಚ್ಚರಿಸತಕ್ಕದ್ದು. ಬೇರೆ ಯಾವುದೇ ತೋರಿಕೆಯಾಗಿ ಈ ಮಂತ್ರವನ್ನು
ಬಳಸಬಾರದು ಅಥವಾ ಉಚ್ಚರಿಸಬಾರದು. ಶುದ್ಧ ರೂಪದಲ್ಲಿ, ಶುದ್ಧವಾದ ಸ್ಥಳದಲ್ಲಿ, ಶುದ್ಧವಾದಂಥ ಒಂದು ಒಳ್ಳೆಯ ಸಮಯದಲ್ಲಿ ಈ ಒಂದು ಹೆಚ್ಚಿನವಾದಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ನಸುಕಿನ 5ರಿಂದ 6 ಗಂಟೆ ಒಳಗೆ ಈ ಒಂದು ಮಂತ್ರವನ್ನು ಹೊಂದಿ 3 ಸಾರಿ ಉಚ್ಚಾರಣೆ ಮಾಡಿ ದೇವರ ಮುಂದೆ ದೀಪವನ್ನು ಪ್ರಜ್ವಲಿಸಿದ ನಂತರ ಈ ಮಂತ್ರವನ್ನು ಗಾಢವಾಗಿ ಮತ್ತು ದೀರ್ಘವಾಗಿ ಮನಸ್ಸಿನಲ್ಲಿ ಉಚ್ಚರಿಸಬೇಕು. ತದನಂತರ ದೇವರಿಗೆ ಆರತಿ ಶಕ್ತಾನುಸಾರವಂಥ ಒಂದು ಗುರುದಕ್ಷಿಣೆಯಾಗಿ ಅರ್ಪಿಸಿ ಅದನ್ನು ನೀವು ತದನಂತರ ದೇವಸ್ಥಾನಗಳಲ್ಲಿ ಹುಂಡಿಗಳಲ್ಲಿ ಹಾಕಿ ತಮ್ಮ ಗುರುದಕ್ಷಿಣೆಯನ್ನು ಮುಟ್ಟಿಸತಕ್ಕದ್ದು. ಮತ್ತು ಈ ಒಂದು ಗುರುದಕ್ಷಿಣೆಯ ಮೂಲಕ ಪಡೆದಂತಹ ಬೀಜ ಮಂತ್ರವು ನಿಮಗೆ ಸಕಲ ಸಕಾರ ಪರಬ್ರಹ್ಮ ರೂಪವನ್ನು ಪಡೆಯಲು, ಸಾಧನೆಯಲ್ಲಿ ಧ್ಯಾನವನ್ನು ಹೊಂದಲು ಸಹಾಯವಾಗಲಿ ಅಂಥೇಳಿ ನಾನು ನಿಮಗೆ ಆಶೀರ್ವದಿಸ್ತೀನಿ ಮತ್ತು ವಿನಂತಿಸಿಕೊಳ್ಳುತ್ತೇನೆ. ಈ ಬೀಜ ಮಂತ್ರವನ್ನು ಮುಂಬರುವ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಉಚ್ಚರಿಸಬೇಕು ಮತ್ತು ಅದರಿಂದ ನಮಗೆ ಧ್ಯಾನವು ಒಗ್ಗೂಡಿಸಲು ಹೇಗೆ ಸಹಾಯವಾಗುತ್ತದೆ ಮತ್ತು ಧ್ಯಾನದ ಯಾವೆಲ್ಲ ರೀತಿಗಳಿವೆ ಅವನ್ನು ನಾವು ಯಾವ ರೀತಿಯಾಗಿ ಹೊಂದಬಹುದು, ಅದರಲ್ಲಿ ಸುಲಭದ ಜ್ಞಾನದ ಮಾರ್ಗ ಅಥವಾ ಧ್ಯಾನದ ಮಾರ್ಗ ಯಾವುದೆನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕಾದು ನಿಂತು ಈ ಒಂದು ಬೀಜಾಕ್ಷರನ್ನು ನಿಮ್ಮ ಮನಸ್ಸಿನಲ್ಲಿ ಬೇರೂರಿ ಶುದ್ಧವಾದ ಸ್ಥಳದಲ್ಲಿ ಶುದ್ಧವಾದ ಮನಸ್ಸಿನಿಂದ ಇದನ್ನು ಪಠಿಸುವುದು ಮಾತ್ರ ನಿಮ್ಮ ಕರ್ತವ್ಯ. ಇದರಲ್ಲಿ ಲೋಪದೋಷಗಳುಂಟಾದರೆ ಪಡೆದಂಥ ಜ್ಞಾನ ಮತ್ತು ಧ್ಯಾನ ಎಲ್ಲವೂ ಇಲ್ಲಿ ನಾಶವಾಗುತ್ತದೆ ಅಥವಾ ನಮ್ಮನ್ನು ಹೊಂದುವುದಿಲ್ಲ, ಅಥವಾ ಅದರಲ್ಲಿ ನಾವು ಒಂದು ಉನ್ನತ ಮಾರ್ಗಕ್ಕೆ ಸಾಧನೆಗೆ ಸಾಗಲು ಸಾಧ್ಯವಾಗುವುದಿಲ್ಲ ಅಂತ ನಾನು ನಿಮಗೆ ಎಚ್ಚರಿಸಲು ಬಯಸುತ್ತೇನೆ. ಹಾಗಾದರೆ ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆ ಧ್ಯಾನದ ಆಯಾಮಗಳನ್ನು ತಿಳಿದುಕೊಳ್ಳಲು ಕೌತೂಹಲರಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.